ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ವಿಡಿಯೋ ಮತ್ತೆ ಫೋಟೋ ತುಂಬಾನೇ ವೈರಲ್ ಆಗ್ತದೆ. ಸೊ ಈಗ ನೀವು ಕೂಡ ಈ ತರ ಒಂದು ಫೋಟೋನ ಯಾವ ತರ ಜನರೇಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಪ್ರಾಂಪ್ಟ್ ಅನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಕಾಪಿ ಮಾಡ್ಕೊಂಡು ಸೊ ನಾವೊಂದು ಹೇಳ್ಕೊಡುವಂತ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ನೀವು ಕೂಡ ಜನರೇಟ್ ಮಾಡ್ಕೋಬಹುದು. ಸೊ ಗೂಗಲ್ ಅಲ್ಲಿ ಗೂಗಲ್ AI ಸ್ಟುಡಿಯೋ ಅಂತ ಈ ತರ ಸರ್ಚ್ ಮಾಡ್ಕೊಂಡು ಈ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ಮೀಡಿಯಾ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ರೈ ನೆನೋ ಬನಾನಾ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ಲಸ್ ಐಕಾನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೋಡ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಲ್ಬಮ್ ಅಂತ ಇರುತ್ತಲ್ವಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಯಾವ ಫೋಟೋನ ಜನರೇಟ್ ಮಾಡ್ಕೋಬೇಕು ಅನ್ಕೋತಾ ಇದ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಾ ಕೊಟ್ಟಿರುವಂತ ಒಂದು ಪ್ರಾಂಪ್ಟ್ ಅನ್ನ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋಟೋ ಜನರೇಟ್ ಆಗುತ್ತೆ. ಸೊ ಒಂದ್ ನಿಮಿಷ ವೇಟ್ ಮಾಡಿದ್ರೆ ನಿಮ್ಗೆ ಫೋಟೋ ಜನರೇಟ್ ಮಾಡಿ ಕೊಡುತ್ತೆ. ನೆಕ್ಸ್ಟ್ ಫೋಟೋ ಜನರೇಟ್ ಆದ್ಮೇಲೆ ನಿಮ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಗ್ಯಾಲರಿಲಿ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ನೀವು ChatGPT ಅಂತ ಸರ್ಚ್ ಮಾಡಿ ಸೊ ಅದನ್ನ ಗೂಗಲ್ ಸೈನ್ ಇನ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ಫೋಟೋ ಆಪ್ಷನ್ ನ ಕ್ಲಿಕ್ ಮಾಡಿ, ಇಲ್ಲಿ ಫೋಟೋಸ್ ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ನೀವು ಜನರೇಟ್ ಮಾಡಿರುವಂತ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ದಿಸ್ ಈಸ್ ಫೋಟೋ ಅನಿಮೇಷನ್ ಪ್ರಾಂಪ್ಟ್ ಗಿವ್ ಅಂತ ಸೊ ಈ ತರ ಒಂದು ಟೆಸ್ಟ್ ಅನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಎಂಟರ್ ಪ್ರಾಂಪ್ಟ್ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಒಂದು ಪ್ರಾಂಪ್ಟ್ ಅನ್ನ ಬರ್ಕೊಡುತ್ತೆ. ಆ ಪ್ರಾಂಪ್ಟ್ ಅನ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ ಈ ತರ ಸೆಲೆಕ್ಟ್ ಮಾಡ್ಕೊಂಡು. ಗೂಗಲ್ AI ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಜನರೇಟ್ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವೀವ್ ಅಂತ ಇದೆ ಅಲ್ವಾ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಂಡ್ ನೀವು ಜನರೇಟ್ ಮಾಡಿರುವಂತ ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಕಾಪಿ ಮಾಡ್ಕೊಂಡಿರೋಂತ ಒಂದು ಪ್ರಾಂಪ್ಟ್ ನ ಹಾಕಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 9:16 ರೇಷಿಯೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಂಟರ್ ಪ್ರಾಂಪ್ಟ್ ಬಟನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಈ ಒಂದು ವಿಡಿಯೋ ಜನರೇಟ್ ಮಾಡಿ ಕೊಡುತ್ತೆ. ಸ್ವಲ್ಪ ವೇಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋ ಜನರೇಟ್ ಆದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಗ್ಯಾಲರಿಲಿ ಇದು ಸೇವ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಅಕೌಂಟ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ.